ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ ಜಯ, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಪ್ರಯಾಸದ ಗೆಲುವು. ಬಿಜೆಪಿಗೆ ಕೈಕೊಟ್ಟ 3 ಶಾಸಕರು ಯಾರು? ಈ ಸುದ್ದಿಗಳನ್ನು ನೋಡೋಣ ಪರಿಷತ್ ಫಲಿತಾಂಶ ನ್ಯೂಸ್ ಟಾಪ್ನಲ್ಲಿ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದ ವಿನಯ್ ಕಾರ್ತಿಕ್ ಬರೋಬ್ಬರಿ 32 ಮತ ಪಡೆದು ಮೊದಲನೆಯವರಾಗಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷವಾಗಿರುವ ಬಿಕೆ ಹರಿಪ್ರಸಾದ್ 30 ಮತ ಪಡೆದು ಗೆದ್ರೆ, ಕಾಂಗ್ರೆಸ್ನ ಬಿಎಸ್ ಶಿವಣ್ಣ 30 ಮತ ಪಡೆದು ಗೆದ್ದು ಬೀಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಪಿವಿ ಮೋಹನ್ 29 ಮತ ಪಡೆದು ಗೆದ್ರೆ, ಕಾಂಗ್ರೆಸ್ನ ಮತ್ತೊಬ್ಬ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರು 30 ಮತ ಪಡೆದು ಗೆದ್ದು ಬೀಗಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯ ಆರ್ ರಘು 29 ಮತ ಪಡೆದು ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರೆ, ಬಿಜೆಪಿಯ 2ನೇ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ 27 ಮತ ಪಡೆದು ಎಲಿಮಿನೇಷನ್ ರೌಂಡ್ನಲ್ಲಿ ಪ್ರಯಾಸದ ಗೆಲುವು ಸಾಧಿಸಿದ್ದಾರೆ. ಇನ್ನು ಜೆಡಿಎಸ್ ಬಳಿಕ 18 ಶಾಸಕರಿದ್ರು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು 14 ಮತ ಪಡೆದಿದ್ದಾರೆ. ಆ ಮೂಲಕ ಹೀನಾಯ ಸೋಲು ಅನುಭವಿಸಿದ್ದಾರೆ. ಫಲಿತಾಂಶದ ಬಳಿಕ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸಂಭ್ರಮ ಹಂಚಿಕೊಂಡರು. ಪರಿಷತ್ ಚುನಾವಣೆಯಲ್ಲಿ ಶಾಸಕರ ಬೆಂಬಲ ನೋಡಿ ಆಶ್ಚರ್ಯವಾಗ್ತಾ ಇದೆ. ಪಕ್ಷಭೇದ ಮರೆತು ಬೆಂಬಲವಾಗಿ ನಿಂತಿದ್ದಾರೆ, ಒಗ್ಗಟ್ಟಿನಿಂದ ಇದ್ದಾರೆ. 2 ಪಕ್ಷೇತರರು, ರೈತ ಸಂಘದವರು, ಇನ್ನೂ ಒಬ್ಬರು ಇದ್ದಾರೆ. ಬೇರೆ ಪಕ್ಷದವರು ನಮಗೆ ಮತ ಕೊಟ್ಟಿದ್ದಾರೆ. ನೀವು ವಿಶ್ವಾಸ ಇಟ್ಟಿದ್ದೀರಿ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ. ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ಗೆಲುವಿನ ನಗೆ ಬೀರಿ ಮೇಲ್ಮನೆ ಪ್ರವೇಶಿಸಿದ್ದಾರೆ. ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯಗೆ ಧನ್ಯವಾದ ಹೇಳಿದ್ದಾರೆ. ನಮಗೆ ಬಂದಿರತಕ್ಕಂಥ ಓಟು ನಾವು ಯಾರಿಗೂ ಸಹ ನಮಗೆ ಓಟ್ ಕೊಡಿ ಅಂತ ಕೇಳಿರಲಿಲ್ಲ. ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ ಆ ಪಕ್ಷದವರೇ ಕೇಳಿದ್ರು. ಆತ್ಮಸಾಕ್ಷಿಯಾಗಿ ನಮ್ಗೆಲ್ಲರೂ ಸಹ ಓಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಿ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 151 ಶಾಸಕರು ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ಗೆ 11 ಮತಗಳು ಹೆಚ್ಚುವರಿಯಾಗಿ ಬಂದಿವೆ. ಕಾರ್ಯಕರ್ತರು, ಕರ್ನಾಟಕದ ಜನ ಹಾಗೂ ಬೆಂಬಲಿಗರಿಗೆ ಧನ್ಯವಾದ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ನಿಷ್ಠೆ ತೋರಿಸಿದೆ ಅಂತ ವಿಧಾನಸೌಧದಲ್ಲಿ ಸುರ್ಜೇವಾಲಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ನಾಟಕೀಯ ಬೆಳವಣಿಗೆ ನಡೆದಿದ್ದು, ಅಗತ್ಯ ಮತಗಳಿದ್ರೂ ಬಿಜೆಪಿಯ 2 ಪ್ರಯಾಸದ ಗೆಲುವು ಸಾಧಿಸಿದ್ದಾರೆ. ಹೌದು, ಬಿಜೆಪಿ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 30 ಮತ ನಿಗದಿ ಮಾಡಿತ್ತು. ಆದರೆ ರಘು ಕೌಟಿಲ್ಯಾಗೆ ನಿಗದಿಪಡಿಸಿದ್ದ ಮತಗಳ ಪೈಕಿ ಒಂದು ಅಸಿಂಧುವಾಗಿದ್ದು 29 ಮತ ಪಡೆದು ರಘು ಆಯ್ಕೆಯಾಗಿದ್ದಾರೆ. ಇನ್ನು ಲಿಂಗರಾಜು ಪಾಟೀಲ್ಗೆ 27 ಮತ ಮಾತ್ರ ಬಿದ್ದಿದ್ದು 3 ಕೈಕೊಟ್ಟಿದ್ದಾರೆ. ಗೆದ್ದ ಅಭ್ಯರ್ಥಿಗಳು ರಾಜ್ಯ ಬಿಜೆಪಿ ಕಚೇರಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ ಅಭಿನಂದಿಸಿದ್ರು. ಭಾಜಪದ ಅಭ್ಯರ್ಥಿಗಳಾಗಿದ್ದಂಥ ರಘು ಕೌಟಿಲ್ಯರವರು ಹಾಗೂ ಲಿಂಗರಾಜ್ ಪಾಟೀಲ್ರವರು ಇಬ್ಬರೂ ಸಹ ವಿಜಯಶಾಲಿಯಾಗಿದ್ದಾರೆ. ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ 5 ಹಾಗೂ ಬಿಜೆಪಿಯ 2 ಆಯ್ಕೆಯಾದರೆ, ಬಿಜೆಪಿಯ ಹೆಚ್ಚುವರಿ ಮತ ಹಾಗೂ ಕಾಂಗ್ರೆಸ್ನ ಮತ ನೆಚ್ಚಿಕೊಂಡು ಕಣಕ್ಕಿಳಿದಿದ್ದ ಜೆಡಿಎಸ್ನ ಗೋವಿಂದರಾಜು ಕೇವಲ 14 ಮತ ಪಡೆದು ಹೀನಾಯವಾಗಿ ಸೋಲು ಕಂಡಿದ್ದಾರೆ. ತಮ್ಮ ಮತಗಳ ಜೊತೆ ಬಿಜೆಪಿ ಮತಗಳು ಬಾರದ ಹಿನ್ನೆಲೆ ಜೆಡಿಎಸ್ ಹಿನ್ನಡೆ ಅನುಭವಿಸಿದೆ. 1-2 ಅಡ್ಡ ಮತದಾನವಾಗುವ ಲೆಕ್ಕಾಚಾರದಲ್ಲಿದ್ದ ಜೆಡಿಎಸ್ ನಾಯಕರು, ಆದರೆ 4ರಿಂದ 5 ಮತ ಕಾಂಗ್ರೆಸ್ನತ್ತ ವಾಲಿರುವ ಪಕ್ಷದ ಒಳಗೆ ನಾನಾ ರೀತಿಯ ಚರ್ಚೆಗಳು ನಡೆದಿದೆ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ಸಾಕಷ್ಟು ಅಚ್ಚರಿಗಳಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಬಳಿ ಸೋಮಶೇಖರ್, ಹೆಬ್ಬಾರ್ ಸೇರಿದಂತೆ ಒಟ್ಟು 140 ಮತಗಳು ಇತ್ತು. ಆದರೂ ಹೆಚ್ಚುವರಿಯಾಗಿ 11 ಮತಗಳು ಕಾಂಗ್ರೆಸ್ಗೆ ಬಂದಿವೆ. ಜೆಡಿಎಸ್ನ 18 ಮತಗಳ ಪೈಕಿ 14 ಮಾತ್ರ ಜೆಡಿಎಸ್ಗೆ ಬಂದಿವೆ. ಜೆಡಿಎಸ್ನ 4 ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಬಿಜೆಪಿ ಬಳಿ ಇದ್ದ 64 ಮತಗಳ ಪೈಕಿ ಬಿಜೆಪಿಯ 7 ಶಾಸಕರಿಂದ ಅಡ್ಡ ಮತದಾನ ಶಂಕೆ ವ್ಯಕ್ತವಾಗಿದೆ.
3 ಮತಗಳು ಅಡ್ಡ ಮತದಾನ ಆಗಿರುವ ಮಾಹಿತಿ ಬಂದಿದೆ. ಯಾರು ಯಾಕೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕ ಬಳಿಕ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಲಿಂಗರಾಜ ಪಾಟೀಲ್ಗೆ ನಿಗದಿ ಮಾಡಿದ್ದ 3 ಮತಗಳು ಮಿಸ್ ಆಗಿದೆ. ಬಿಜೆಪಿಯ 4 ಮತಗಳನ್ನ ಜೆಡಿಎಸ್ಗೆ ಕೊಟ್ಟಿದ್ದೆವು. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂತ ಆರ್ ಅಶೋಕ ಹೇಳಿದ್ದಾರೆ.